ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಅಜ್ಜಿ ಕೈಯಲ್ಲಿ ಒಂದು ಒಳ್ಳೆ ರುಚಿ ಕಂಡ್ರೆ ಮುದ್ದೆ, ಹೀರೆಕಾಯಿ, ಬದನೆಕಾಯಿ ಗೊಜ್ಜು ಸಿಂಪಲ್ ಆಗಿದ್ರು ನಮ್ಮ ಅಜ್ಜಿ ಮಾಡೋದು ಆ ರುಚಿನೇ ಬೇರೆ. ನಮ್ಮ ಬಾಳೆಲ್ಲ ಬದಲಾದರೂ ನಮ್ಮ ಅಜ್ಜಿ ಕೈಯಲ್ಲಿ ಅಥವಾ ನಮ್ಮ ದೊಡ್ಡವ್ರ ಕೈಯಲ್ಲಿ ಆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ಯಾವತ್ತಿಗೂ ಮರೆಯೋದಕ್ಕಾಗಲ್ಲ ಅಲ್ವಾ. ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ಕ್ಯೂಬಿಕಲ್ಲಿ ಹೀರೆಕಾಯಿನ ಕಟ್ ಮಾಡಿಕೊಂಡು, ಅದಾದಮೇಲೆ ಬದನೆಕಾಯಿನ ಕಟ್ ಮಾಡಿಕೊಂಡು, ಲಾಸ್ಟಿಗೆ ಟೊಮೆಟೊ ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದ ಮೇಲೆ ನಾವು ಅದನ್ನು ಮಸಿಯೋ ಪಾತ್ರೆಯಲ್ಲಿ ಮಸಿತೀವಿ. ನೀವು ಎಷ್ಟು ಜನ ಯೂಸ್ ಮಾಡ್ತೀರಾ ನಿಮ್ಮ ಮನೆಗಳಲ್ಲಿ, ಇದು ಮಸಿಯೋ ಪಾತ್ರೆ ಬಗ್ಗೆ ನಿಮಗೆ ಗೊತ್ತಾ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದನ್ನು ಚೆನ್ನಾಗಿ ನೋಡಿ, ಇವಾಗ ಬೆಂದಿದೆ. ಇದನ್ನು ಮಸಿಯೋ ಪಾತ್ರೆಯಲ್ಲಿ ಹಾಕ್ಕೊಂಡು, ಮಸಿಯೋ ಕೋಲಂತೂ ಎಲ್ಲರ ಮನೇಲೂ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಒಗ್ಗರಣೆ ಹಾಕೋದೇನು ಬೇಕಾಗಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಒಗ್ಗರಣೆ ಹಾಕ್ಕೊಂಡೇ ನಾವು ಬೇಯಿಸ್ಕೊಂಡಿರ್ತೀವಿ. ಇಲ್ಲಿಗೆ ರೆಡಿ ಗೊಜ್ಜು. ಇದರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಮತ್ತು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿಂದಾದರೆ ಸಕ್ಕತ್ತಾಗಿರುತ್ತೆ. ಚಪಾತಿ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಸಿ ಯು, ಟೇಕ್ ಕೇರ್.